ಥ್ಯಾಂಕ್ ಯು ಸರ್. ಇದೀಗ ಆಪರೇಷನ್ ಡ್ರೀಮ್ ಥಿಯೇಟರ್ ಕನಸಿನ ಹಿಂದಿರುವಂತಹ ಕಣ್ಣಿನ ಬಗ್ಗೆ ಮಾತನಾಡುವಂತಹ ಸಮಯ. ಒಬ್ಬ ನಿರ್ದೇಶಕನ ಸಿನಿಮಾಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಸಿನಿಮಾ ಯಾವಾಗ ಬರುತ್ತೆ, ಯಾವಾಗ ಥಿಯೇಟ್ರಲ್ಲಿ ಕಣ್ತುಂಬಿಕೊಳ್ತೀವಿ ಅಂತ ಕಾಯ್ತಾ ಇರ್ತೀವಿ ಅಂದರೆ ಖಂಡಿತ ಅವರು ಕಥೆ ಕಟ್ಟಿಕೊಡುವಂತಹ ರೀತಿ ನಮಗೆ ಅಷ್ಟು ಆಪ್ತತೆಯನ್ನು ಕೊಟ್ಟಿದೆ ಅಂತ ಅರ್ಥ. ಹಾಗಾಗಿ ಕರ್ನಾಟಕ ಮಾತ್ರ ಅಲ್ಲ, ಪ್ರತಿ ಸಿನಿ ಪ್ರೇಕ್ಷಕನ ಪ್ರೀತಿಯನ್ನು ಹೆಚ್ಚೆಚ್ಚು ಪ್ರೀತಿಯನ್ನು ಪಡಿತಾ ಇರುವಂತಹ ನಮ್ಮ ಕನ್ನಡದ ಅಪ್ಪಟ ಪ್ರತಿಭೆ, ನಮ್ಮ ಸಿನಿಮಾದ ನಿರ್ದೇಶಕರು. ದಯವಿಟ್ಟು ಜೋರಾದ ಚಪ್ಪಾಳೆ ಟು ಒನ್ ಆ್ಯಂಡ್ ಓನ್ಲಿ ಹೇಮಂತ್ ಎಂ ರಾವ್ ಸರ್. ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. ಅದ್ವೈತ್ ತುಂಬ ಚೆನ್ನಾಗಿ ಮಾತಾಡೋರು. ನನ್ನ ತುಂಬ ಒಂದು 14-15 ವರ್ಷದ ಹಿಂದೆ ನಾನು ಮೊದಲನೇ ಸಿನಿಮಾ ಮಾಡೋಕ್ಕೆ ಹೊರಟಾಗ ಪ್ರೊಡ್ಯೂಸರ್ಗೆ ಎಷ್ಟು ಹುಡುಕಾಡಿದ್ದೀನಿ, ಎಷ್ಟು ಒದ್ದಾಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಅಂದರೆ ಸದಾಶಿವನಗರ ಕಡೆ, ಜಯನಗರ ಕಡೆ ಹೋಗಿ ದೊಡ್ಡ ಮನೆ ಇದೆ, ಇವ್ರ ಹತ್ರ ಮೋಸ್ಟ್ಲಿ ಶ್ರೀಮಂತರು ಇರ್ತಾರೆ, ಬಹುಶಃ ಇವ್ರ ಹತ್ರ ಹೋಗಿ ಕೇಳಿದ್ರೆ ಸಿನಿಮಾ ಮಾಡ್ಬೋದು ಅನ್ನಷ್ಟು ಡೆಸ್ಪ್ರೇಷನ್ ಇತ್ತು. ಬಿಕಾಸ್ ಐ ಡೋಂಟ್ ಕಮ್ ಫ್ರಮ್ ಸಿನಿಮಾ ಇಂಡಸ್ಟ್ರಿ, ಆ ಥರ ಏನಿಲ್ಲ. ಸೊ ನನಗೆ ಅಷ್ಟು ವರ್ಷ, ಆಲ್ಮೋಸ್ಟ್ 10 ವರ್ಷ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ, ಕರೆಕ್ಟ್ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ. ಫೈನಲಿ ಗೋಧಿ ಬಣ್ಣ ಮಾಡಬೇಕಾದ್ರೆ ನಾನೇ ಅಪ್ಪನ ಸಹಾಯದಿಂದ ತೊಗೊಂಡು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಇನ್ನೊಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು, ನನ್ನ ಕೆರಿಯರ್ ಅದರಿಂದ ಕಟ್ಕೊಂಡೆ. ಬಟ್ ನಾನು ಅಷ್ಟು ವರ್ಷ ಓಡಾಡಿದ್ದಕ್ಕೆ ಅಲ್ಟಿಮೇಟ್ಲಿ ಅಂಥ ಒಂದು ಅದ್ಭುತವಾದ ಪ್ರೊಡ್ಯೂಸರ್ ಸಿಕ್ಕಿರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಬಿಕಾಸ್ ಅದ್ವೈತ್ ಹೇಳ್ದಂಗೆ ಇದೊಂದು ಹುಚ್ಚತನ. ನಾವು ನಮ್ಮ ಇಡೀ ಕೆಲಸಕ್ಕೆ ಆ್ಯಕ್ಚುಲಿ ಅರ್ಥ ಇಲ್ಲ. ನಮ್ಮ ಕೆಲಸ ಇಲ್ಲದೆ ಜೀವನ ಅದ್ರ ಪಾಡಿಗೆ ಅದು ನಡೆಯುತ್ತೆ. ಡಾಕ್ಟರ್ಸ್, ಟೀಚರ್ಸ್, ದಟ್ ಈಸ್ ಅ ಪ್ರೊಫೆಷನ್ ದಟ್ ಈಸ್ ವ್ಯಾಲ್ಯೂಬಲ್ ಟು ದ ವರ್ಲ್ಡ್. ಬಟ್ ನಮ್ಮ ಕತೆಗಳಲ್ಲಿ ಅಂದರೆ ಆರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಮೆಡಿಸಿನ್ ಈಸ್ ವಾಟ್ ಐ ಬಿಲೀವ್. ಆ್ಯಂಡ್ ಸಿನಿಮಾ ಈಸ್ both. It mixes art, it mixes commerce, it mixes photography, music, performance. It's an amalgamation of so many beautiful art forms. Every day is a privilege to make a film for me. And to find a producer who is so passionate about it, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಂದೊಂದು ದೊಡ್ಡ ಕುಟುಂಬ ಇದೆ ಇಲ್ಲಿ. ಅವರಿಲ್ಲದೆ ಸಿನಿಮಾ ಮಾಡೋಕ್ಕಲ್ಲ. ಅದಕ್ಕೆ ಅಂದರೆ ಬರೀ ಇವರಲ್ಲ, ಇದ್ರ ಹಿಂದೆ ಶ್ರಮ ಪಡೋ ಪ್ರತಿಯೊಬ್ಬ ಲೈಟ್ ಬಾಯ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಇದ್ದಾರೆ ಇಲ್ಲಿ. ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸಿನಿಮಾ ಒಬ್ಬರ ಕೈಲಿ ಮಾಡೋಕ್ಕಲ್ಲ, ಒಂದು ಇಡೀ ಊರು ಬೇಕು ಸಿನಿಮಾ ಮಾಡೋಕ್ಕೆ. ಆ್ಯಂಡ್ ನಮಗೆ ಆನೆ ಬಲ ಅಂತ ಒಂದು ಶಕ್ತಿ ಇರೋದು ಸಂಬಡಿ ಲೈಕ್ ಶಿವಣ್ಣ ಸರ್. ಅವರು ನೋಡಿಲ್ದೇ ಇರೋಂಥ ಸಕ್ಸಸ್ ಇಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿಲ್ದೇ ಇರೋ ಸಿನಿಮಾ ಇಲ್ಲ. ಬಟ್ ನಮ್ಮ ಸೆಟ್ಟಿಗೆ ಬಂದಾಗ ಅವರು ನಡ್ಕೊಳ್ಳೋ ರೀತಿ ಎಷ್ಟು ನಮಗೆ ನಮ್ಮ ಕೆಲಸದ ಮೇಲೆ ಇನ್ನೂ ಆಸಕ್ತಿ ಶುರು ಆಗುತ್ತೆ ಅಂದರೆ, ಬಿಕಾಸ್ ಅವರೊಂದು ಮಗು ಇದ್ದಂಗೆ. ಅಂದರೆ ಟೇಕ್ ಮಾಡಾದ್ಮೇಲೆ ಅವ್ರದ್ದು ಕ್ರಾಫ್ಟ್ ಮೇಲೆ ಇರೋ ಹೋಲ್ಡ್ ಆಗಲಿ, ಅವ್ರದ್ದು ಅದ ಇರಲಿ, ಅವ್ರ ಸ್ಟೈಲ್ ಆಗಿರಲಿ, ಪ್ರತಿಯೊಂದು ದಿನವೂ ಇಟ್ ಇಸ್ ಲೈಕ್ ಜುಮ್ ಅನ್ನತ್ತೆ ಮೈ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಧನು ಸರ್, ಪ್ರಿಯಾಂಕಾ, ಅದಿತಿ, ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್. ದೆರ್ ಇಸ್ ಒನ್ ಮೋರ್ ಸೆಟ್ ಆಫ್ ಗ್ರೇಟ್ ಆ್ಯಕ್ಟರ್ಸ್. ಅವರು ಇವತ್ತು ಬರೋಕ್ಕಾಗಲಿಲ್ಲ. ತಕ್ಷವರ್ಧನ್ ಅಂತ ಒಬ್ಬ ಪುಟ್ಟ ಹುಡುಗ ಇದ್ದಾನೆ, ವರುಣ್ ಅಂತ ಒಬ್ಬ ಪುಟ್ಟ ಹುಡುಗ ಇದ್ದಾನೆ, ಯಶ್ ಶೆಟ್ಟಿ, ಕುಶಾಲ್, ತುಂಬ ಜನ ಹೊಸೊಬ್ಬರು ಆ್ಯಕ್ಟರ್ಸು ಇದ್ದಾರೆ ಸಿನಿಮಾದಲ್ಲಿ. ನಾವೆಲ್ಲರೂ ನಮ್ಮ ಕೆಲಸದಲ್ಲಿ ನಮ್ಮ ಒಂದೊಂದು ಸಣ್ಣ ಭಾಗನ ತೆರೆ ಮೇಲೆ ಬಿಟ್ಟಿದ್ದೀವಿ. ಅದು ಆಡಿಯನ್ಸ್ ತೊಗೊಂಡು ಹೋಗಲಿ ಅಂತ. ಅದಾಗತ್ತೆ, ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ಟೀಸರ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಫೀಡ್ಬ್ಯಾಕ್ ಇದ್ದರೆ ಹೇಳಿ. ಐ ಆಮ್ ಆಲ್ವೇಸ್ ಓಪನ್ ಫಾರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಸರ್. ಎಸ್ ಸರ್. ಧನು ಬಗ್ಗೆ ಒಂದು ಮಾತು ಹೇಳಬೇಕಾಗಿತ್ತು. ಸಾರಿ, ನಾನು ಕತೆ ಬರೆದಾಗ ಫಸ್ಟು ಧನು ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಧನು ಅವ್ರ ಕೆರಿಯರ್ನ ತುಂಬ ದೂರದಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೆ. ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಸಮಥಿಂಗ್ ಅವ್ರದ್ದು ಯಾವ್ದಾರು ಅದು ಕೂಡ ಬರ್ತಾ ಇರಲಿಲ್ಲ. ಆ್ಯಂಡ್ ಧನು ಹೇಗೆ ಅಂದರೆ ನಾನು ಅವ್ರು ಎಷ್ಟು ಕಡೆ ಅವರನ್ನು ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸುಮಾರು ಕಡೆ ಅದು ತುಂಬ ಎದ್ದು ಕಾಣಿಸುತ್ತೆ ತೆರೆ ಮೇಲೆ. ಸುಮಾರು ಕಡೆ ಅವ್ರ ಶ್ರಮ ನನಗೆ ಕಾಣಿಸ್ತಾ ಇತ್ತು ಆ್ಯಸ್ ಅ ಫಿಲ್ಮ್ ಮೇಕರ್. ಬಟ್ ಅದು ಕರೆಕ್ಟಾಗಿ ಅಂದರೆ ಇದು ಆಡಿಯನ್ಸಿಗೆ ತಲುಪಲಿಲ್ವಲ್ಲ ಅಂತ ಒಂದು 2-3 ಕಡೆ ಅನಿಸಿದೆ ಅಂತ. ಅಂದರೆ ಕಲೆ ಮೇಲೆ ಅಷ್ಟು ಆಸಕ್ತಿ ಇರೋರು, ಅಷ್ಟು ಒಂದು ಇನ್ನಸೆಂಟ್
ಮೈಂಡ್ ಇರೋರು ಆ್ಯಂಡ್ ಹಾರ್ಟ್ ಇರೋರು ತುಂಬ ನೋಡಿದ್ದಾರೆ ಇಂಡಸ್ಟ್ರೀಲಿ, ಎಲ್ಲ ಏರುಪೇರು ನೋಡಿದ್ದಾರೆ. ಆದರೂ ಅವರಲ್ಲಿ ಒಂದು ಆ ಮುಗ್ಧತೆ ಇನ್ನೂ ಇದೆ, ಅದು ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಅದು ನಮಗೆ ಸಿಕ್ಕಿರೋದು ತುಂಬ ನನ್ನ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆ್ಯಡಿಂಗ್ ಸೋ ಮಚ್ ಎವ್ರಿ ಡೇ ಆನ್ ಸೆಟ್. ಥ್ಯಾಂಕ್ ಯು. ಸೇಮ್ ಗೋಸ್ ಟು ಪ್ರಿಯಾಂಕಾ ಆ್ಯಂಡ್ ಅದಿತಿ. ಅಬ್ಸಲ್ಯೂಟ್ ಪ್ಲೆಜರ್ ಟು ಹ್ಯಾವ್ ಪ್ರಿಯಾಂಕಾ ಆನ್ ಸೆಟ್. ಸಿಕ್ಕಾಪಟ್ಟೆ ಒಳ್ಳೆ, ಅವರು ಅದ್ವೈತ್ ಹೇಳ್ದಂಗೆ ಅವ್ರು ಫಸ್ಟ್ ಡೇ ಪರ್ಫಾರ್ಮ್ ಮಾಡಿದಾಗ ನಾನು ಅದ್ವೈತ್ ನೋಡಿ ಐ ವಾಸ್ ಲೈಕ್ ಓ ಸೊ ಶೀಸ್ ಟೂ ಗುಡ್ ಅಂತ ಒಂದು ಸಿಗ್ನಲ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಶೀಸ್ ಅಮೇಝಿಂಗ್. ತುಂಬ ಜೀವ ತುಂಬ್ತಾರೆ. ಬರೀ ಆ ಸ್ಪೇಸಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಜಾಗಕ್ಕಿಂತ ಜಾಸ್ತಿ ಶಿ ಗಿವ್ಸ್ ಆ್ಯಂಡ್ ಶಿ ಸೋ ಓಪನ್ ಟು ಟ್ರೈ ನ್ಯೂ ಥಿಂಗ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದಿತಿ, ನೋ ವರ್ಡ್ಸ್ ಐ ಹ್ಯಾವ್. ಅಂದರೆ ಸೋ ಮಚ್ that I want audience to experience a performance on screen because it's so multi-layered. So yeah, thank you. That's so sweet. Thank you, sir. Thank you so much. ಈ ಕಡೆ ಸರ್. Sorry. ಸರ್ ಗೊತ್ತಾಯ್ತಪ್ಪ, ಹೇಳಬೇಡ ಸರ್. ಪ್ರಕಾಶ್ ಅನ್ನೋ ಕ್ಯಾರೆಕ್ಟರ್, CID 999 ಪ್ರಕಾಶ್ ಅನ್ನೋ ಕ್ಯಾರೆಕ್ಟ್ರು ಜೇಡರ ಬಲೆಯಿಂದ ಕಂಟಿನ್ಯೂ ಆಗಿರುವಂಥ ಕ್ಯಾರೆಕ್ಟರ್. ಅದಾದಮೇಲೆ 4-5 ಸಿನಿಮಾಗಳು ಅಣ್ಣವ್ರು ಕಾಣಿಸ್ಕೋತಾರೆ. ಆಪರೇಷನ್ ಡೈಮಂಡ್ ರಾಕೆಟ್ ಆದ ನಂತರದಲ್ಲಿ ಆ ಕಥೆಗಳಿಂದ ಸ್ವಲ್ಪ ದೂರ ಹೋಗ್ತಾರೆ. ಸೊ ಆ ಒಂದು ಪ್ರಕಾಶ್ ಅನ್ನೋ ಕ್ಯಾರೆಕ್ಟರ್ನ ಕಂಟಿನ್ಯೂಟಿಯಾಗಿ ಈ ಕ್ಯಾರೆಕ್ಟರ್ ಇರುತ್ತಾ ಅಂತ ಶಿವಣ್ಣ ಅವರು? ಇಲ್ಲ, ಇದು ಆ ಕ್ಯಾರೆಕ್ಟರ್ಗೂ ಕಂಟಿನ್ಯೂಷನ್ ಥರ ಏನೂ ಇಲ್ಲ. ಇದು ನಾನು ಸಿನಿಮಾ ನೋಡ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಗೆ ಸಿನಿಮಾ ಹುಚ್ಚು ತುಂಬ. ಸೊ ನಾನು ಫಸ್ಟು ಅಣ್ಣವ್ರ ಸಿನಿಮಾ ನೋಡಿದಾಗ ಅದು ಒಂದು ಕಾರ್ ಸೀಕ್ವೆನ್ಸಲ್ಲಿ ಅವರು ಬಟನ್ ಪ್ರೆಸ್ ಮಾಡ್ತಾರೆ, ಹಿಂದೆಯಿಂದ ಯಾರೋ ಅಟ್ಟಿಸ್ಕೊಂಬರ್ತಾ ಇದ್ದಾರೆ. ಬರ್ತಾ ಇರ್ಬೇಕಾದ್ರೆ ಬಟನ್ ಪ್ರೆಸ್ ಮಾಡಿದಾಗ ಹಿಂದೆ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಬರುತ್ತೆ. ನಾನು ಕಂಪ್ಲೀಟ್ ಮೆಂಟ್ಲಾಗ್ಬಿಡೆ, ಕಾರ್ ತೊಗೊಂಡ್ರೆ ಆ ಥರ ಇರಬೇಕು ಅಂತ. ಸೊ ಇಟ್ ಈಸ್ ಮೋರ್ ಅಬೌಟ್ ನನ್ನ ಫ್ಯಾಸಿನೇಷನ್ ಅಬೌಟ್ ದಟ್ ಪ್ರಪಂಚ ಆ್ಯಂಡ್ ಆ ಕಾಲದ ಸಿನಿಮಾ ಬಗ್ಗೆ. ಸೊ ಏಜೆಂಟ್ ಪ್ರಕಾಶ್ ಜಸ್ಟ್ ಆಸ್ ಎ ಇನ್ಸ್ಪಿರೇಷನ್ ಅಷ್ಟೇ. ಆ ಕ್ಯಾರೆಕ್ಟರ್ ಕ್ಯಾರಿ ಫಾರ್ವರ್ಡ್ ಆ ಥರ ಏನಿಲ್ಲ ಇದರಲ್ಲಿ. ಈಗಿರುವಂಥ ಸಂದರ್ಭದಲ್ಲಿ ಇದು ಟೈಟಲ್ ವಿಚಾರವಾಗಿ ಹೇಳೋದಾದ್ರೆ ಆಪರೇಷನ್ ಅಂತಿದೆ, ಥಿಯೇಟ್ರಿಗೆ ಆಪರೇಷನ್ ಅನ್ನುವಂಥದ್ದು ಅದು ಭಾಳ ಮುಖ್ಯ. ಏನು ಕಾರಣಕ್ಕೆ ಇಟ್ಟಿರೋದು ಅಂತ ಸರ್ ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ ಇವತ್ತಿಗೆ ಪ್ರಸ್ತುತವಾಗಿ ಬೇಕಾದಂಥದ್ದು? ಆ್ಯಕ್ಚುಲಿ ಸಿನಿಮಾಗಳ ಸಂಖ್ಯೆ ಬರ್ತಾ ಇದೆ, ಬಟ್ ಅದ್ರ ತಕ್ಕಂಥ ಸಕ್ಸಸ್ ಆಗಲಿ ಆ ರೇಷಿಯೋ ಆಗಲಿ ಸಿಗ್ತಾ ಇಲ್ಲ. ಸೊ ಆ ಒಂದೆಲ್ಲ ಕಾರಣದಿಂದ ಇಟ್ಟಿರುವಂಥ ಟೈಟಲ್ ಅದು ಅಂತ? ಇಲ್ಲ, ಅಂದರೆ ಇದು ಕತೆಗೆ ತುಂಬ ನಾನು ಯಾವತ್ತೂ ಟೈಟ್ಲ್ ಇಡಬೇಕಾದ್ರೆ ಸಿನಿಮಾದು ಸೋಲ್ಗೆ ಹತ್ತಿರ ಇರೋದು ಹುಡುಕ್ತೀನಿ ಟೈಟ್ಲ್ಗೆ. ಈ ಟೈಟ್ಲು ಸಿನಿಮಾಗೆ ತುಂಬ ಒಂದು ಆ ಸಿನಿಮಾದ ಸೋಲಿಗೆ ತುಂಬ ಹತ್ತಿರ ಇದೆ, ಅದಕ್ಕೆ ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ ಇಟ್ಟಿರೋದು. ಆ್ಯಂಡ್ ಅದು ಟೀಸರ್ ಅಲ್ವಾ, ಸೊ ತುಂಬ ಕತೆರು ಬಿಟ್ಕೊಡೋಕ್ಕಾಗಲ್ಲ. ಹೇಮಂತ್, ಸಾಮಾನ್ಯವಾಗಿ ಈ ಕಡೆ ಬಾಂಡ್ ಸಿನಿಮಾಗಳು ಅಂತ ಬಂದಾಗ ಒಂದಿಷ್ಟು ಸ್ಟಡಿ ಬೇಕಾಗತ್ತೆ, ಮತ್ತು ಅದನ್ನು ವಿಜುವಲೈಸ್ ಮಾಡೋಂಥ ರೀತಿ ಬೇರೆ ಥರ ಇರುತ್ತೆ. ಸೊ ನೀವು ಹೇಗೆ ಈ ಥರದ ಒಂದು ಕಾನ್ಸೆಪ್ಟ್ನ ಪ್ರಿಪೇರ್ ಆದ್ರಿ ಅಂತ ಹೇಳಿ? ಅದೇ ಕತೆ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ಬೋದು, ಬಟ್ ಅದ್ರ ತಕ್ಕಂಗೆ ತಂಡ ಸಿಗ್ದೋದ್ರೆ ಏನೂ ಮಾಡೋಕ್ಕಾಗಲ್ಲ. ನಂಗೆ ಅದ್ವೈತು, ವಿಶ್ವಾಸು, ಇಂಚರ ಮತ್ತು ಅವರಲ್ಲದೆ ಅವ್ರ ಹಿಂದೆ ಅವ್ರಿಗೆ ಸಪೋರ್ಟ್ ಆಗಿರೋಂಥ ಟೆಕ್ನಿಷಿಯನ್ಸ್ ಆಗಲಿ, ಅವ್ರ ಅಸಿಸ್ಟೆಂಟ್ಸ್ ಆಗಿರಲಿ, ನನ್ನ ತಂಡ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರಾಗಿರಲಿ, ಎಲ್ಲರೂ ಬೇಕಾಗ್ತಾರೆ ಟು ಕ್ರಿಯೇಟ್ ಒನ್ ವರ್ಲ್ಡ್. ಅಂದರೆ ಸಿನಿಮಾ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು, ಆಡಿಯನ್ಸ್ನ. ನಾನು ಸಿನಿಮಾ ನೋಡ್ಬೇಕಾದ್ರೆ ನಾನು 2.5 ಗಂಟೆ ಆಗಲ್ಲ, ನಾನು ಯಾವುದೋ ಇನ್ನೊಂದು ಪ್ರಪಂಚಕ್ಕೆ ಹೋಗ್ತೀನಲ್ವ. ಅದು ಎಷ್ಟು ಚೆನ್ನಾಗಿ ಆ ಪ್ರಪಂಚ ಕಟ್ತೀವಿ ಅನ್ನೋದ್ರ ಮೇಲೆ ಆ ಎಕ್ಸ್ಪೀರಿಯನ್ಸ್ ಉಳಿಯತ್ತೆ ಮನಸ್ಸಲ್ಲಿ. ಸೊ ಒಂದು ಒಳ್ಳೆ ತಂಡ ಇದ್ದರೆ ಮಾತ್ರ ಅದು ಸಾಧ್ಯ. ನನಗೆ ನಿತ್ಯ ಕೆಲಸಕ್ಕೆ ಹೋದಾಗ ಒಂದು ಖುಷಿ ಏನು ಅಂದರೆ, ಪ್ಯಾಕಪ್ ಆದಮೇಲೆ ಯಾವತ್ತೂ ನಾನು ಇವತ್ತು ಕರೆಕ್ಟಷ್ಟು ಅಂದರೆ ಅಂದ್ಕೊಂಡಿದ್ದಷ್ಟು ತೆಗಿಲಿಲ್ಲ ಅಂತ ಕೆಲವೊಮ್ಮೆ ಇರುತ್ತೆ. ಬಿಕಾಸ್ ಇಷ್ಟು ಅಂದ್ಕೊಂಡಿರ್ತೀವಿ, ಇಷ್ಟೇ ತೆಗಿಯೋಕ್ಕಾಗೋದು, ಬಟ್ ನಮ್ಮ ಬೆಸ್ಟ್ ಕೊಟ್ಟಿದ್ದೀವಿ ಅಂತ ಪ್ರತಿದಿನವೂ ಅನಿಸಿದೆ. ಅದು ಇಂಪಾರ್ಟೆಂಟು. ಆ್ಯಂಡ್ ಐ ಫೀಲ್ ದಟ್ ಈಸ್ ಪಾಸಿಬಲ್ ಓನ್ಲಿ ಇಫ್ ಐ ಹ್ಯಾವ್ ಅ ಟೀಮ್ ದಟ್ ಈಸ್ ರೆಡಿ ಟು ಪುಷ್ ದೆಮ್ಸೆಲ್ಸ್. ಸೊ ಅದರಿಂದ ಪ್ರಪಂಚ ಕಟ್ಟಕ್ಕಾಗಿದೆ. ಶಿವಣ್ಣ, ಇತ್ತೀಚೆಗೆ ಅಂದರೆ ಈಗ ತುಂಬ ಜನ ನಿರ್ಮಾಪಕರು ನಿಮ್ಮ ಹತ್ರ ಬಂದಾಗ ಅಣ್ಣ ಇಲ್ಲಿ ಹೇಮಂತ್ ಅವರೇ, ಈ ಆಪರೇಷನ್ ಡೈಮಂಡ್ ರಾಕೆಟ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ರಾಜ್ಕುಮಾರ್. ಇಡೀ ಇಂಡಸ್ಟ್ರಿ ನಾವು ನೋಡೋದೇ ಅಣ್ಣವರು. ಸೊ ಅದಾದಮೇಲೆ ನಮಗೆ ಈ ಫಾಂಟ್ ಕೂಡ ನಮ್ಗೆ ಅದೇ ಫೀಲ್ ಕೊಡ್ತಾ ಇದೆ. ಈಗ
ಈಗ ನೋಡಿದ ತಕ್ಷಣ ಏನಾಗುತ್ತೆ, ಯಾರೇ ಪೋಸ್ಟ್ ನೋಡಿದ್ರು ಇದು ಅಣ್ಣವ್ರ ಸಿನಿಮಾ ಅವ್ರ ಮಗ ಮಾಡ್ತೀರಿ ಅನ್ನೋದು ಒಂದು ತಲೆ ಇರುತ್ತೆ. ನೀವು ಶಿವಣ್ಣ ಮತ್ತು ಡಾಲಿ ಮತ್ತು ಇನ್ನಿಬ್ಬರು ಈ ಆರ್ಟಿಸ್ಟ್ ಬಳಸ್ಕೊಳ್ಳೋದಕ್ಕೆ ಮೂಲ ಕಾರಣ ಏನು? ಅಂದರೆ ಅಲ್ಲಿ ಅಣ್ಣವ್ರೊಬ್ಬರೇ ನಮಗೆ ಮೇನ್ ಸ್ಟ್ರೀಮಾಗಿ ಫುಲ್ ಕವರ್ ಆಗ್ತಿತ್ತು. ಈಗ ಶಿವಣ್ಣ ಆ್ಯಂಡ್ ಡಾಲಿ ಇರೋದ್ರಿಂದ ಯಾವ ರೀತಿಯಾದಂಥ ಒಂದು ಕಂಟೆಂಟ್ನ ಕ್ಯಾರಿ ಮಾಡಿದ್ದೀರಿ ಅದರಲ್ಲಿ? ಅದೇ ನಾನು ಹೇಳ್ದಂಗೆ ಸರ್, ಆ ಎರಾದು ಸಿನಿಮಾ ನನಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ನು. ಸಿನಿಮಾ ಎಂಜಾಯ್ ಮಾಡೋದಕ್ಕೆ, ಸಿನಿಮಾ ಪ್ರಪಂಚಕ್ಕೆ ಕಳೆದೋಗೋಕ್ಕೆ. ಸೊ ಶಿವಣ್ಣ ಜೊತೆ ಭೈರವನ ಕೊನೆಪಾಠ ಅನೌನ್ಸ್ ಮಾಡಿದ್ವಿ. ಅದು ಅಂದರೆ ತುಂಬ ಫಿಸಿಕಲಿ ಡಿಮ್ಯಾಂಡಿಂಗ್ ಸಿನಿಮಾ, ಅದು ಅವಾಗ ಮಾಡೋಕ್ಕಾಗಲ್ಲ. ಬಟ್ ಹಾಗಂತ ನನ್ನ ನೆಕ್ಸ್ಟ್ ಸಿನಿಮಾ ಶಿವಣ್ಣ ಇಲ್ಲದೆ ಮಾಡಬಾರ್ದು ಅಂತ ನನಗೆ ತುಂಬ ಅಂದರೆ ಅಣ್ಣನ ಜೊತೆ ಸಿನಿಮಾ ಮಾಡಲೇಬೇಕು. ಎಸ್ಪೆಷಲಿ ಫೋಟೋಶೂಟ್ ಆದಮೇಲೆ ನಾನು ಏನೇ ಮಾಡಲಿ ನೆಕ್ಸ್ಟ್ ಸಿನಿಮಾಲಿ ಶಿವಣ್ಣ ಇರಲೇಬೇಕು ಅಂತ ಬರೆದಿದ್ದ ಕತೆ ಫಸ್ಟು. ಸೊ ಅವ್ರು ಆಲ್ರೆಡಿ ಫಿಕ್ಸು. ಸೊ ಅದಾದ್ರ ನಂತರ ಕತೆ ಹುಟ್ಟಿದ್ದು. ಸೊ ಆ್ಯಂಡ್ ಪಾತ್ರಗಳಿಗೆ ನಾವು ಯಾವತ್ತೂ ನಮ್ಮ ಕೆಲಸ ಹಗುರ ಮಾಡ್ಕೊಳಕ್ಕೆ ಒಳ್ಳೆ ನಟರನ್ನ ಹುಡುಕ್ತೀವಿ. ನಾನು ಆ್ಯಸ್ ಅ ಡೈರೆಕ್ಟರ್ ನನ್ನ ಕೆಲಸ ಹೋಗಿ ಆ್ಯಕ್ಟರ್ಸ್ಗೆ ಆ್ಯಕ್ಟಿಂಗ್ ಹೇಳ್ಕೊಡೋದಲ್ಲ. ನನಗೆ ಆ್ಯಕ್ಟಿಂಗ್ ಬರೋಲ್ಲ. ನಾನು ಕ್ಯಾಮ್ರಾ ಮುಂದೆ ತುಂಬ ನರ್ವಸ್ ಆಗ್ತೀನಿ. ಏನು ಅನ್ಬೇಕು, ಏನು ಹೇಳಬೇಕು ಅಂತ ಅಂದ್ಕೊತೀನಿ, ಅದು ಅರ್ಧಕ್ಕರ್ಧ ಕಳೆದೋಗುತ್ತೆ. ಬಟ್ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಆ್ಯಕ್ಟರ್ಸ್ ಆಚೆ ಕಡೆ ತರಬೇಕು. ಸೊ ಒಳ್ಳೆ ಆ್ಯಕ್ಟರ್ಸ್ ಇದ್ದರೆ ನನ್ನ ಕೆಲಸ ಇನ್ನೂ ಸುಲಭವಾಗಿ ಆಗುತ್ತೆ. ನಾನು ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು. ದಟ್ ಈಸ್ ಮೈ ಜಾಬ್. ಸೊ ತುಂಬ ಅದ್ಭುತವಾದ ನಟರಿದ್ದರೆ ಒಂದು ಬ್ಯೂಟಿಫುಲ್ ಸ್ಟೋರಿ ಕಟ್ಟಕ್ಕೆ ಸುಲಭ ಆಗುತ್ತೆ. ಅದಕ್ಕೆ ಮೇನ್ ರೀಸನ್ನು. ಧನುಷ್ ಅವ್ರು ನಾನು ಹೇಳ್ದಂಗೆ ತುಂಬ ವರ್ಷಗಳಿಂದ ನೋಡಿದ್ದೆ, ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ಈ ಸತಿ ಸಿಕ್ಕಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ದಿ ಆ್ಯಕ್ಟರ್ಸ್. ಹೇಮಂತ್ ಸರ್, ಹೇಮಂತ್ ಸರ್ ವೈಶಾಖ್ ಈಗ ನ್ಯೂಸ್ 18 ಕನ್ನಡದಿಂದ ಆಕ್ಚುಲಿ 2019 ಅಲ್ಲಿ ಅಪ್ಪು ಸರ್ ಅವರು PRK ಬ್ಯಾನರ್ ಲಾಂಚ್ ಮಾಡಿದಾಗ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಅದರಲ್ಲಿ ನಿರ್ಮಾಣ ಮಾಡಿದಂತಹ ಮೊದಲನೇ ಸಿನಿಮಾ ಕವಲುದಾರಿ ಆಗಿರುತ್ತೆ. ಅದಕ್ಕೂ ಕೂಡ ನೀವೇ ನಿರ್ದೇಶಕರು. ಸೊ ಈಗ ನೀವು ಹೊಸ ನಿರ್ಮಾಪಕನ ಜೊತೆ ಕೈ ಜೋಡಿಸಿದ್ದೀರಾ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಮೂಲಕ. ಸೊ ಹೊಸಬ್ರಿಗೆ ಸಪೋರ್ಟ್ ಮಾಡೋದು ಅಂದರೆ ಅವತ್ತು ಪುನೀತ್ ರಾಜ್ಕುಮಾರ್ ಸರ್ ಅವ್ರು ಮಾಡಿದ್ದನ್ನ ಇವತ್ತು ನೀವು ವೈಶಾಖ್ ಸರ್ ಅವರ ಜೊತೆಗೆ ಕೈ ಜೋಡಿಸಿದ್ರಿ. ಸೊ ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ. ನಾನು ಅವಾಗ ಹೇಳ್ದಂಗೆ ಸಣ್ಣ ತುಣುಕಲ್ಲಿ ಹೇಳಿದೆ, ಪ್ರೊಡ್ಯೂಸರ್ ಸಿಗೋದು ಎಷ್ಟು ಕಷ್ಟ ಅಂತ. ಸೊ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದಾಗ ನಾನು ಪ್ರೊಡ್ಯೂಸರ್ಗಳಿಗೆ ಹುಡುಕ್ಬೇಕಾರೆ, ನಾನು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಜನ ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿದ್ದೆ. ಒಂದೇ ಸಿನಿಮಾ ಮಾಡಿದ್ರು ಅವರು. ಅವ್ರ ಅನುಭವ ಎಷ್ಟು ಅಂದರೆ ಅವ್ರ ಅನುಭವ ಚೆನ್ನಾಗಿರಲಿಲ್ಲ ಅವ್ರದ್ದು. ಅಂದರೆ ಸಿನಿಮಾದ ಬಗ್ಗೆ ತುಂಬ ಪ್ಯಾಷನ್ ಇರೋರು ಇನ್ನೊಂದ್ಸಲ ಸಿನಿಮಾ ಮಾಡಲ್ಲ ಅಂತ ಬಿಟ್ಟು ಹೋಗಿರೋರು ತುಂಬ ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ನಂದು ಆಸೆ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಆಫ್ ಮೈ ಸೆಲ್ಫ್ ಆ್ಯಸ್ ಅ ಡಿರೆಕ್ಟರ್ ಈಸ್ ನನ್ನಿಂದ ಈ ಸಂಸ್ಥೆ ಇನ್ನೂ 100 ಸಿನಿಮಾ ಮಾಡೋಷ್ಟು ಇನ್ಸ್ಪಿರೇಷನ್ ಕೊಡಬೇಕು ನಾವೆಲ್ಲರೂ. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ ಅನ್ನೋದು ನಂಬ್ತೀನಿ ನಾನು. ಬಿಕಾಸ್ ಪ್ರೊಡ್ಯೂಸರ್ ಸಿಗೋದು ಸುಲಭ ಅಲ್ಲ. ನಮಗೆಲ್ಲರಿಗೂ ಅಲ್ಟಿಮೇಟ್ಲಿ ಕೆಲಸಕ್ಕೆ ಹೋಗೋಕ್ಕೆ ಕಾರಣ ಅವರೇ. ಸೊ ಆ ಥರ ಪ್ರೊಡ್ಯೂಸರ್ ಸಿಕ್ಕಿರೋದು ನಾನು ಹೇಳ್ದಂಗೆ ತುಂಬ ಲಕ್ಕಿ. ಆ್ಯಂಡ್ ಪ್ರತಿದಿನವೂ ಶೂಟಿಂಗ್ ಬರ್ತಾರೆ, ಎವ್ರಿ ಶಾರ್ಟಲ್ಲೂ ಇರ್ತಾರೆ. ಆನ್ಲೈನ್ ಎಡಿಟ್ಟು ಅವ್ರು ಅಕಸ್ಮಾತು ಲೆಕ್ಕಾಚಾರಕ್ಕೆ ಕೂತಿದ್ರೆ ಆನ್ಲೈನ್ ಎಡಿಟ್ನ ನನ್ನ ಅಸಿಸ್ಟೆಂಟ್ ಮೋನೀಶ್ ಅಂತಿದ್ದಾರೆ, ಈಸ್ ಒನ್ ಆಫ್ ದ ಎಡಿಟರ್ಸ್ ಫಾರ್ ದ ಫಿಲ್ಮ್. ಅದನ್ನು ತರಿಸ್ಕೊಂಡು ನೋಡ್ತಾರೆ, ನೋಡಿ ಬಂದು ಸೂಪರ್ ಅಂತ ಹಿಂಗೆ ಅಂತಾರೆ. ಸಖತ್ ಖುಷಿ ಆಗತ್ತೆ ಅದು. ಆ ಥರ ಇನ್ವಾಲ್ವ್ಡ್ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡೋದು. ತುಂಬ ಸತಿ ನಾನು ನೋಡಿದ್ದೀನಿ, ವಿಶ್ವಾಸ್ ಜೊತೆ ಹೋಗಿ ಮಾತಾಡ್ತಾರೆ, ಸೆಟ್ ಬಗ್ಗೆ ಕೇಳ್ಕೊತಾರೆ, ಅದ್ವೈತ್ ಜೊತೆ ಮಾತಾಡ್ತಾರೆ. ಸೊ ಎಕ್ಸ್ಟ್ರಾರ್ಡಿನರಿಲಿ ಕ್ಯೂರಿಯಸ್. ಆ್ಯಂಡ್ ಸೀನ್ಸ್ ನಾನು ಬರೆದು ಅವ್ರಿಗೆ ಕಳಿಸ್ತೀನಿ. ಅವ್ರಿಗೊಂದು VJF ಫಿಲ್ಮ್ಸ್ ಅಂತ ಒಂದು ಕಾಪಿ ಮಾಡಿ ಕಳಿಸ್ತೀನಿ. ಅದನ್ನು ನೋಡಿ ಅದಕ್ಕೆ ಲವ್ ದ ಸೀನ್, ತುಂಬ ಚೆನ್ನಾಗಿದೆ. ಆ ಥರ ಪ್ರೊಡ್ಯೂಸರ್ಸು ಸಿಗೋದು ಅದನ್ನು ತುಂಬ ದಟ್ ಈಸ್ ವೆರಿ ರೇರ್ ನಮ್ಮ ಇಂಡಸ್ಟ್ರೀಲಿ ಜನರಲಿ ಎಲ್ಲ ಕಡೆನೂ. ಸೊ ಐ ಆಮ್ ವೆರಿ ಹ್ಯಾಪಿ. ಆಲ್ ಆಫ್ ಅಸ್ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ದಟ್. ಹೇಮಂತ್ ಸರ್ ಹೇಮಂತ್ ಸರ್ ಇಲ್ಲಿ ಅದಿತಿ ಮತ್ತು ಒಂದೆರಡು ಲೈನ್ ಹಾಡು ಹೇಳಿಪ್ಪ. ಇದರಿಂದ ಆಡಿಯೋ ರಿಲೀಸ್ ಅದಕ್ಕೆ ಬೇರೆ ಮಾಡ್ತೀವಿ ಮೇಡಮ್. ಇವಾಗ ಕೇಳಿಸ್ಕೊಳಕ್ ಇಷ್ಟ ಅದಕ್ಕೆ. ಇಲ್ಲ ಆಡಿಯೋ ರಿಲೀಸ್ ಫಂಕ್ಷನ್. ನಾನು ಬಳ್ಳಿಯ ಮಿಂಚು. ಹೇಮಂತ್ ಅವರೇ, ಅದಿತಿ ಮತ್ತು
ಪ್ರಿಯಾಂಕಾ ಅವರ ಕಾಸ್ಟಿಂಗ್ ಹೇಗಾಯ್ತು? ನೀವೇನಾದ್ರೂ ಸರಿಪೋದ ಶನಿವಾರ ಫಿಲಮ್ ಕುತ್ಕೊಂಡು ನೋಡಿದ್ರಾ? ಸೊ ಅವ್ರಿಬ್ರು ಇದಾರ ಆ ಫಿಲಮ್ ಅಲ್ಲಿ, ಅದನ್ನ ನೋಡ್ಕೊಂಡು ಕಾಸ್ಟಿಂಗ್? ಇಲ್ಲ, ಅವ್ರು 3ನೇ ಸಿನಿಮಾ ಇದು ಒಟ್ಟಿಗೆ ಮಾಡ್ತಾ ಇರೋದು. ಹ್ಮ್. ಇದಕ್ಕಿಂತ ಮುಂಚೆ ಕ್ಯಾಪ್ಟನ್ ಮಿಲ್ಲರ್ ಅಲ್ಲಿ ಅದಿತಿನೂ ಇದ್ದಾರೆ, ಪ್ರಿಯಾಂಕಾ ಅವರು ಇದ್ದಾರೆ. ಆ ಕಾರಣಕ್ಕಲ್ಲ, ಐ ಆಮ್ ಇಂಡಿಪೆಂಡೆಂಟ್ಲಿ ಫ್ಯಾನ್ಸ್ ಆಫ್ ಬೋತ್ ದೇರ್ ವರ್ಕ್ಸ್. ಅರುವಿ ತುಂಬ ವರ್ಷಗಳ ಹಿಂದೆ ನೋಡಿದ್ದೆ. ಇಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ಆ್ಯಂಡ್ ಪ್ರಿಯಾಂಕಾ ಅವ್ರದ್ದು ಸರಿಪೋದ ನೋಡಿದ್ದೆ. ನಾನು ಆಮೇಲೆ ಸೈಮಾ ಅವಾರ್ಡಲ್ಲಿ ಅವ್ರನ್ನ ಮೀಟ್ ಮಾಡಿದ್ದೆ. ನಂಗೆ ಅವರು ಕನ್ನಡದಲ್ಲಿ ಮಾತಾಡಿದಾಗ ಐ ವಾಸ್ ಲೈಕ್, ಓ ನಮ್ಮವರೇ ಇವರು ಅಂತ. ಸೊ ತುಂಬ ಒಳ್ಳೆ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡೋ ಆಪ್ಷನ್, ಅಂದರೆ ಅವಕಾಶ ಸಿಕ್ಕಿದಾಗ ತೊಗೊಳ್ದೇ ಇರೋದು ನನ್ನ ಮೂರ್ಖತನ ಆಗತ್ತೆ. ಸೊ ದಟ್ ವಾಸ್ ದ ಥಿಂಕಿಂಗ್ ಬಿಹೈಂಡ್ ಇಟ್. ಸರ್, ಇಂಡಸ್ಟ್ರಿ ಫೇಸ್ ಮಾಡ್ತಾ ಇರುವಂತಹ ಚಾಲೆಂಜಿಂಗ್ ಟೈಮ್ಸ್ ಬಗ್ಗೆ ಆಗಲೇ ಪ್ರೊಡ್ಯೂಸರ್ಗೊಬ್ರು ನಮ್ಮ ಕೊಲಿಗ್ ಕೇಳಿದ್ರು. ನಿಮಗೆ ಅಂದರೆ ಈ ಸಿನಿಮಾ ಯಾವಾಗ ಬಿಡುಗಡೆ ಮಾಡಬೇಕು ಅಂತ ಇದೆ, ಆ್ಯಂಡ್ ಪ್ರೊಡ್ಯೂಸರ್ ಹೇಳ್ದಾಗೆ ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಸಿನಿಮಾ ಬರದೇ ಇರುವಾಗ ಆಡಿಯನ್ಸ್ ಕೂಡ ನಂಬಿಕೆ ಕಳ್ಕೊಂಡು ಬಿಡ್ತಾರೆ. ಒಳ್ಳೆ ಸಿನಿಮಾ ಬಂದಾಗ ಅದನ್ನು ನೋಡೋಕ್ಕೆ ಬರಲ್ಲ ಆ್ಯಕ್ಚುಲಿ. ಸೊ ಇದನ್ನು ಹೆಂಗೆ ನೀವು ಟ್ಯಾಕಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ಸರ್, ನನ್ನ ಅಭಿಪ್ರಾಯದಲ್ಲಿ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಆಡಿಯನ್ಸ್ದು 2.5 ಗಂಟೆನ ನಾವು ತುಂಬ ಸೀರಿಯಸ್ ಆಗಿ ತೊಗೊಂಡು ಅದ್ರ ತಕ್ಕಂಗೆ ನಾವು ಕೆಲಸ ಮಾಡಿದ್ರೆ ಆಡಿಯನ್ಸ್ ಬರ್ತಾರೆ ಅನ್ನೋದು ನನ್ನ ನಂಬಿಕೆ. ಬಟ್ ಸಿನಿಮಾ ಗೆಲ್ಲಕ್ಕೆ ಸೋಲಕ್ಕೆ ತುಂಬ ದೊಡ್ಡ ಲಕ್ಕು ಮ್ಯಾಟ್ರ್ ಆಗುತ್ತೆ. ಕೆಲವೊಮ್ಮೆ ಮಳೆ ಜೋರಾಗಿ ಬರ್ಬೋದು, ಸಿನಿಮಾ ಚೆನ್ನಾಗಿರ್ಬೋದು, ಬಟ್ ಹೋಗ್ಬೇಕಂತ ಆಸಕ್ತಿನೂ ಇರುತ್ತೆ, ಬಟ್ ಮಳೆ ಜೋರಾಗಿರುತ್ತೆ. ಒಂದು ಕುಟುಂಬಕ್ಕೆ ಹೋಗೋಕೆ ಆಗದೆ ಇರ್ಬೋದು ಸಿನಿಮಾಗೆ. ಧನಂಜಯ್, ಅದು ಎಲ್ಲರಿಗೂ 250 ಸಿನಿಮಾದಲ್ಲಿ ಎಲ್ಲ ಇಂಡಸ್ಟ್ರಿಲೂ ಪ್ರಾಬ್ಲಮ್ ಮುಂಚೆಯಿಂದನೂ ಇದೆ, ಇವತ್ತಿಗೂ ಇದೆ. ಸೊ ಐ ಡೋಂಟ್ ಥಿಂಕ್ ಅದೇನು ನಾವು ನಮ್ಮ ಕೆಲಸಗಳನ್ನ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ರಿಲೀಸ್ ಪರ್ಸ್ಪೆಕ್ಟಿವ್ ನಿರ್ಮಾಪಕರು ಡಿಸೈಡ್ ಮಾಡ್ತಾರೆ. ಸಿನಿಮಾ ಇನ್ನೊಂದು ಭಾಗ ಇದೆ ಶೂಟಿಂಗ್ ಮಾಡೋಕ್ಕೆ. ಸೊ ಅದು ಮಾಡ್ತಾ ಇದ್ದೀವಿ ಈ ಬರೋ ತಿಂಗಳಲ್ಲಿ. ಸೊ ಈ ತಿಂಗಳೇ ಸೊ ಐ ಥಿಂಕ್ ಸಿನಿಮಾ ರೆಡಿ ಮಾಡಿ ವಿಲ್ ಫೈಂಡ್ ಅ ಗುಡ್, ಅಂದರೆ ತುಂಬ ಅಚ್ಚುಕಟ್ಟಾಗಿ ಜನಕ್ಕೆ ತಲುಪಿಸ್ಬೇಕು. ಸಿನಿಮಾ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಅದರ ಪ್ರಚಾರ ಆಗಬೇಕು. ಪ್ರತಿ ಒಂದು ಭಾಗನೂ ತುಂಬ ಇಂಪಾರ್ಟೆಂಟ್ ಅಂತ ನಂಬಿರೋಂಥ ತಂಡ ಪ್ರೊಡ್ಯೂಸರ್. ಸೊ ತಲುಪಿಸ್ತೀವಿ ಜನಕ್ಕೆ ಕರೆಕ್ಟ್ ಟೈಮ್ ನೋಡಿಕೊಂಡು ಅನ್ನೋದು ನಮ್ಮ ಪ್ಲ್ಯಾನ್. ಇನ್ನೊಂದು ಹೇಮಂತ್ ಅವ್ರಿಗೆ ಒಂದು ಪ್ರಶ್ನೆ. ಸರ್, ನಿಮಗೂ ಈ ವಿಂಟೇಜ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅನಿಸುತ್ತೆ. ಫ್ರಮ್ ಟೈಟಲ್ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಾಗಲಿ ಅಥವಾ ಸಪ್ತಸಾಗರದಲ್ಲಿ ನೀವು ಹಾಲು ಜೇನು ನೆನೆಸ್ಕೊಂಡ್ರಿ ಅಂದರೆ, ಇವಾಗ ಆಪ್ರೇಷನ್ 666 ಆಪ್ರೇಷನ್ ಡ್ರೀಮ್ ಥಿಯೇಟರ್ ಅಂದಾಗ ಅಣ್ಣವರ ಸಿನಿಮಾ ನೆನೆಸ್ಕೊಂಡ್ರಿ. ನೀವಂತೀರ ಅಂದರೆ ಡು ಯು ವ್ಯಾಲ್ಯೂ ದ ಪಾಸ್ಟ್ ವರ್ಕಾ ಅಥವಾ ಓಲ್ಡ್ ಕ್ಲಾಸಿಕ್ಸ್ ಥರ ಫಿಲಮ್ ಬಂದರೆ ಸೇಫ್ ಬೆಟ್ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ ಮೇಡಮ್, ಐ ಬಿಲೀವ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಆನ್ ದ ಶೋಲ್ಡರ್ ಆಫ್ ಜಾಯಿಂಟ್ಸ್ ಟು ಟೇಕ್ ಸ್ಟೆಪ್ ಫಾರ್ವರ್ಡ್ ಇನ್ ಲೈಫ್. ನಾವು ಏನಿದ್ದೀವಿ ಇವತ್ತು, ಇದಕ್ಕಿಂತ ಮುಂಚೆ ತುಂಬ ಹಿಂದೆ ಸಿನಿಮಾ ಮಾಡೋಕ್ಕೆ ತುಂಬ ಕಷ್ಟ ಇರಬೇಕಾದ್ರೆ ತುಂಬ ಜನ ಬಂದು ಸಿನಿಮಾ ಮಾಡಿದ್ದಕ್ಕೆ ಇವತ್ತೊಂದು ಇಂಡಸ್ಟ್ರಿ ಅಂತ ಆಗಿರೋದು. ಸೊ ಅದಕ್ಕೆ ವಿ ಶುಡ್ ಆಲ್ವೇಸ್ ಬಿ ರೆಸ್ಪೆಕ್ಟ್ಫುಲ್ ಆ್ಯಂಡ್ ವಾಕ್ ಕೀಪಿಂಗ್ ಇನ್ ಮೈಂಡ್ ಅಬೌಟ್ ದೇರ್ ಗ್ರೇಟ್ನೆಸ್. ಏನಕ್ಕೆ ಇದು ಕೇಳಿದ್ರೆ, ಇವತ್ತೆಲ್ಲರೂ ಹೊಸ ಸಿನಿಮಾ ನೋಡೋ ಒಂದು ಉತ್ಸಾಹದಲ್ಲಿರ್ತಾರೆ. ದೇ ಒಬ್ಸೆಸ್ ವಿತ್ ನ್ಯೂ ಟೆಕ್ನಾಲಜಿ ಹಾಗೆ. ಬಟ್ ಹೇಮಂತ್ ಎಲ್ಲೋ ತುಂಬ ಓಲ್ಡ್ ಕ್ಲಾಸಿಕ್ಸ್ನೇ ನೋಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಎಷ್ಟು ಓಲ್ಡ್ ಸಿನಿಮಾ ನೋಡ್ತೀರಾ ನೀವು? ಎಷ್ಟು ಹಳೆ ಕಾಲದ ಸಿನಿಮಾ ನೋಡ್ತಾ ಇರ್ತೀರಾ ನೀವು ಅಂತ? ಇಲ್ಲ, ಆ ಥರ ಏನಿಲ್ಲ. ಐ ಆಮ್ ಎ ಸ್ಟೂಡೆಂಟ್ ಆಫ್ ಫಿಲ್ಮ್. ಸೊ ಎಲ್ಲ ಥರ ಸಿನಿಮಾಗಳನ್ನೂ ನೋಡ್ತೀನಿ. ತುಂಬ ಸಿನಿಮಾ ಬಗ್ಗೆ ಕಲ್ತಿದ್ದೀನಿ ಬಿಕಾಸ್ ಆಫ್ ಆಲ್ ದ ಕ್ಲಾಸಿಕ್ಸ್. ಸೊ ಕ್ಲಾಸಿಕ್ಸ್ ಯಾವತ್ತೂ ತುಂಬ ಇಂಪಾರ್ಟೆಂಟ್, ಅದಕ್ಕೆ ಅದು ಕ್ಲಾಸಿಕ್ಸ್ ಅಲ್ಲ. ಸೊ ಅದರಿಂದ ತುಂಬ ಇನ್ಸ್ಪಿರೇಷನ್ ಕಂಡ್ಕೊಂಡಿದ್ದೀನಿ ನನ್ನ ಕೆರಿಯರಲ್ಲಿ. ಬಟ್ ಈ ಸಿನಿಮಾ ಇಸ್ ಆ್ಯಕ್ಚುಲಿ ವೆರಿ ಮಾಡರ್ನ್. ಮುಂದೆ ಹೋಗ್ತಾ ಗೊತ್ತಾಗಲ್ಲ. ಅಲ್ಲ, ಬಟ್ ಅದರ ಲಾರ್ಜ್ ಸ್ಕೇಲಲ್ಲಿ ಆ್ಯಕ್ಷನ್ಗೆ ಇಳಿದಿದ್ದೀರಾ ನೀವು. ಹೇಮಂತ್ ಆ್ಯಂಡ್ ಆ್ಯಕ್ಷನ್ ನಮಗೆ ಒಂಥರ ಥಿಂಕ್ ಮಾಡೋಕ್ಕೆ ವಿಷನ್ ಒಂಥರ ಡಿಫ್ರೆಂಟ್ ಆಗಿರ್ತದೆ ನಮಗೆ. ಇಲ್ಲ, ಇದ್ರಲ್ಲಿ ತುಂಬ ಆ್ಯಕ್ಷನ್ ಇದೆ, ಅದಕ್ಕೆ ಅಷ್ಟೇ ಎಮೋಷನ್ನು ಇದೆ. ಓಕೆ. ಸೊ ಐ ಎಂಜಾಯ್ ಆ್ಯಕ್ಷನ್. ನಾನು ಸಪ್ತ ಮಾಡ್ಬೇಕಾರೆ ಸೈಡ್ ಬಿ ಫೈಟ್ ಸೀಕ್ವೆನ್ಸ್ ಮಾಡ್ಬೇಕಾರೆ ಒಂದು ಮಚ್ಚಿಡ್ಕೊಂಡು ರಕ್ಷಿತ್ ಕೈಲಿ ಒಂದು ಎಂಟ್ರಿ ಇದೆ ಶಾರ್ಟಲ್ಲಿ. ಅದು ಶಿವಣ್ಣನ ಜ್ಞಾಪಿಸ್ಕೊಂಡೇ ತೆಗ್ದಿದ್ದು ಶಾರ್ಟ್. ಅದು ಶಿವಣ್ಣನ ಶಾರ್ಟ್ ಅಂತಾರೆ ತೆಗ್ದಿದ್ದದು. ಸೊ ಅವ್ರ ಜೊತೆ ಆ್ಯಕ್ಷನ್ ಮಾಡೋಕ್ಕೆ ಸಿಗ್ತಾ ಇರೋದು ಈಸ್ ಅನ್ ಅಮೇಝಿಂಗ್ ಥಿಂಗ್. ಆ್ಯಂಡ್ ಆ್ಯಕ್ಷನ್ ಇಸ್ ಅಮೇಝಿಂಗ್. ವಿಕ್ರಮ್ ಮೋರ್ ಮಾಸ್ಟರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮೆಲ್ಲ ಫಿಲಮ್ದು ಸ್ಟಂಟ್ಸ್ ಅವರೇ ಮಾಡಿರೋದು. ತುಂಬ ಒಂದು ಅದ್ಭುತವಾದ ತಂಡ ಇದೆ ಸ್ಟಂಟ್ಸ್ ಮಾಡೋಕ್ಕೆ. ಆ್ಯಂಡ್ ನಾವು ಸಾಂಗಲ್ಲೂ ಸ್ಟಂಟ್ಸ್ ಮಾಡಿದ್ದೀವಿ.
ಸೊ ತುಂಬ ಸ್ಟಂಟ್ಸ್ ಇದೆ ಸಿನಿಮಾಲಿ. ಫುಲ್ ಮಾಸ್ ಡೈರೆಕ್ಟರ್ ಹೇಮಂತ್ ರಾವ್ನ ನೋಡ್ತೀರಾ ನೀವು? ಹೌದಾ? ಓಕೆ ಧನಂಜಯ್ ಅವರ ಧನಂಜಯ್ ಹೇಮಂತ್ ಸರ್, ಆ. ತ್ರಿಷಾ ಅಂತ ಸಂಪೂರ್ಣ ನ್ಯೂಸ್ ಇಂದ ಸರ್. ಸಂಪೂರ್ಣ ಅವರೇ ಕೊನೆಯ ಸಂಪೂರ್ಣ ಪ್ರಶ್ನೆ ದಯವಿಟ್ಟು. ಸರ್, ನಿಮ್ಮ ಸಿನಿಮಾ ಟೈಟಲ್ಗಳು ಯಾವಾಗ್ಲೂ ಡಿಫ್ರೆಂಟ್ ಆಗೇ ಇರುತ್ತೆ. ಈ ತರದೊಂದು ಇಡಕ್ಕೆ ಯಾಕೆ ಕಾರಣ? ಯಾವಾಗ್ಲೂ ಡಿಫ್ರೆಂಟ್ ಟೈಟಲ್ಗಳಲ್ಲೇ ಸಿನಿಮಾ ಮಾಡ್ತಿರಲ್ಲ, ಯಾಕೆ? ಅಂದರೆ ಅದು ಕತೆ ಪ್ರತಿ ಸತಿನೂ ಆಯ್ಕೆ ಮಾಡಿದಾಗ ಅದರದ್ದೇ ಒಂದು ಸೋಲ್ ಇರುತ್ತೆ, ಅದರದ್ದೇ ಒಂದು ಹಾರ್ಟ್ ಇರುತ್ತಲ್ಲ. ಅದಕ್ಕೆ ಈ ಸಿನಿಮಾದ ಸೋಲ್ ಸರ್ ಹೇಳ್ದಂಗೆ ಲೈಫಲ್ಲಿ ಆಪ್ರೇಷನ್ ಥಿಯೇಟರ್ ಎಷ್ಟು ಇಂಪಾರ್ಟೆಂಟು, ಸಿನಿಮಾ ಥಿಯೇಟರ್ ಅಷ್ಟೇ ಇಂಪಾರ್ಟೆಂಟು. ಸೊ ಆಪ್ರೇಷನ್ ಡ್ರೀಮ್ ಥಿಯೇಟರ್ ಆ್ಯಂಡ್ ಟೀಸರಲ್ಲಿ ಸುಮಾರು ವಿಷಯಗಳು ಟೀಸ್ ಮಾಡಿದ್ದೀವಿ, ಹೇಳಿದ್ದೀವಿ, ಕುತೂಹಲ ಹುಟ್ಟಿಸೋ ಥರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸುಮಾರಿದೆ ಟೀಸರಲ್ಲಿ ಅರ್ಥ ಮಾಡ್ಕೊಳ್ಳೋಂಥದ್ದು.